ಜೆ ಕನ್ನಡ ನ್ಯೂಸ್ DNA 4ನೇ ಸ್ಟೋರಿಯಲ್ಲಿ ನಮ್ಮ ಸ್ಪೇಸ್ ಬಗ್ಗೆ ನೋಡೋಣ. ಅಂದರೆ 2004ರಲ್ಲಿ ನಾಸಾ ಒಂದು ಸ್ವಿಫ್ಟ್ ಎನ್ನುವಂಥ ಒಂದು ಬಾಹ್ಯಾಕಾಶ ದೂರದರ್ಶಕ ಏನು ಟೆಲಿಸ್ಕೋಪ್ ಅಂತ ಹೇಳ್ತೀವಿ ಅದನ್ನು ಲಾಂಚ್ ಮಾಡಿತ್ತು. ಏನು ಕಾರಣ ಅಂತ ಅಂದರೆ ಈ ಕಳೆದ 2004ರಲ್ಲಿ ಲಾಂಚ್ ಆಗಿತ್ತು. ಅಲ್ಲಿಂದ 22 ವರ್ಷಗಳ ಕಾಲ ಇಲ್ಲಿವರೆಗೂ ಕೂಡ ಅದು ಈ ನಕ್ಷತ್ರಗಳು ಸ್ಫೋಟ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ, ಅದನ್ನು ಈ ಟೆಲಿಸ್ಕೋಪ್ ಕ್ಯಾಪ್ಚರ್ ಮಾಡ್ತಾ ಇತ್ತು. ಆದರೆ ಇದೀಗ ಆ ಟೆಲಿಸ್ಕೋಪ್ ಏನಿದೆ ಸ್ವಿಫ್ಟ್ ಎನ್ನುವಂಥ ಒಂದು ಬಾಹ್ಯಾಕಾಶ ದೂರದರ್ಶಕ ಸಂಕಷ್ಟದಲ್ಲಿದೆ. ತನ್ನ ಆರ್ಬಿಟಲ್ಲಿ ಅದು ಇರಬೇಕಿತ್ತು, ಬಟ್ ಆ ಆರ್ಬಿಟ್ನ ಬಿಟ್ಟು ಕೆಳಗಡೆ ಇಳಿತಾ ಇದೆ. ಅಕಸ್ಮಾತ್ ಏನಾದರೂ ಇದು ಭೂಮಿಯ ವಾತಾವರಣದೊಳಗೆ ಎಂಟ್ರಿ ಕೊಟ್ಟು ಕೆಳಗಡೆ ಬಂದು ಜಾರ್ಕೊಂಡು ಭೂಮಿಯ ವಾತಾವರಣದೊಳಗೆ ಎಂಟ್ರಿ ಕೊಟ್ಟು ಬ್ಲಾಸ್ಟ್ ಕೂಡ ಆಗಬಹುದು ಎನ್ನುವಂಥ ಒಂದು ಆತಂಕ ಶುರುವಾಗಿದೆ. ಹೀಗಾಗಿ ಈ ರೀತಿ ಒಂದು ಮಹಾ ಅನಾಹುತವನ್ನು ತಪ್ಪಿಸೋದಕ್ಕೆ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಬರೋಬ್ಬರಿ 283 ಕೋಟಿ ರೂಪಾಯಿಗಳ ಸ್ಪೇಸ್ ಸರ್ಜಿಕಲ್ ಸ್ಟ್ರೈಕ್ಗೆ ಮುಂದಾಗಿದೆ. ಅಂದರೆ ಭೂಮಿಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ, ಜೊತೆಗೆ ಆಕ್ಟಿವ್ ಆಗಿರುವಂತಹ ಒಂದು ಟೆಲಿಸ್ಕೋಪ್ ಇದು 22 ವರ್ಷಗಳಿಂದ ಒಂದಷ್ಟು ಫೂಟೇಜ್ಗಳನ್ನು ಕ್ಯಾಪ್ಚರ್ ಮಾಡ್ತಾ ಇದೆ. ಹೀಗಾಗಿ ಅದನ್ನೂ ಕೂಡ ಇವರು ಉಳಿಸಬೇಕಾಗುತ್ತೆ. ಅದರ ಜೊತೆಗೆ ಭೂಮಿಯನ್ನು ಕೂಡ ಉಳಿಸುವಂತಹ ನಿಟ್ಟಿನಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್, ಸ್ಪೇಸ್ ಸರ್ಜಿಕಲ್ ಸ್ಟ್ರೈಕ್ಗೆ ಅಮೆರಿಕ ಮುಂದಾಗಿದೆ. ಅದು ಕೂಡ ಬರೋಬ್ಬರಿ 283 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ. ರೊಬಾಟಿಕ್ ಕೈಗಳ ಮೂಲಕ ಈ ಒಂದು ಹೈಟೆಕ್ ಆಪರೇಷನ್ ನಡೆಯುತ್ತೆ. ಯಾವ ರೀತಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಈ ಸ್ವಿಫ್ಟ್ ಎನ್ನುವಂತಹ ಟೆಲಿಸ್ಕೋಪ್ ಏನಿದೆ ಇದು ಭೂಮಿಗೆ ಬಿದ್ದು ಸ್ಫೋಟಗೊಳ್ಳುತ್ತಾ? ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿರೋದಾದ್ರೂ ಯಾಕೆ ಅಂತ ನೋಡ್ತಾ ಹೋಗೋಣ. 2004ರಲ್ಲಿ ಈ ನಾಸಾದ ಸ್ವಿಫ್ಟ್ ದೂರದರ್ಶಕ ಟೆಲಿಸ್ಕೋಪ್ ಇದು ಲಾಂಚ್ ಆಗಿರುತ್ತೆ. ಆದರೆ ಅಲ್ಲಿ ತಾಪಮಾನ ಹೆಚ್ಚಳವಾಗ್ತಾ ಇದೆ, ಸೂರ್ಯನ ಪ್ರಖರತೆ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ತನ್ನ ಆರ್ಬಿಟ್ ಏನಿತ್ತು, ತನ್ನ ಆರ್ಬಿಟಲ್ಲೇ, ತನ್ನ ಕಕ್ಷೆಯಲ್ಲೇ ಅದು ಇರಬೇಕಿತ್ತು ಆ ಒಂದು ಟೆಲಿಸ್ಕೋಪ್. ಅಲ್ಲಿಂದ ಅದು ಜಾರ್ತಾ ಇದೆ, ಕೆಳಗಡೆ ಜಾರ್ತಾ ಇದೆ, ಭೂಮಿ ಕಡೆಗೆ ಕುಸಿತಾ ಇದೆ ಈ ಒಂದು ಬೃಹತ್ ಟೆಲಿಸ್ಕೋಪ್. ಭೂಮಿಯಿಂದ ಈಗ ಇದು ಎಷ್ಟು ದೂರದಲ್ಲಿದೆ ಅಂದರೆ ಕೇವಲ 360 ಕಿಲೋಮೀಟರ್ ದೂರದಲ್ಲಿ ಎತ್ತರದಲ್ಲಿದೆ ಈ ಟೆಲಿಸ್ಕೋಪ್. ಕೆಳಕಕ್ಷೆಯ ಘರ್ಷಣೆಗೆ ಸಿಲುಕಿ ಚೂರಾಗಿ ಭೂಮಿಗೆ ಬೀಳುವಂತಹ ಭೀಕರ ಆತಂಕ ಕೂಡ ಶುರುವಾಗಿದೆ. ಹೀಗಾಗಿ ಈ ಸಂಭವನೀಯ ಅನಾಹುತವನ್ನು ತಪ್ಪಿಸೋದಕ್ಕೆ 283 ಕೋಟಿ ರೂಪಾಯಿಗಳ ಒಂದು ಬೃಹತ್ ಯೋಜನೆಯನ್ನು ಅಮೆರಿಕಾದ ನಾಸಾ ಸಿದ್ಧಪಡಿಸ್ತಾ ಇದೆ. ಹೀಗಾಗಿ ಏನಂದರೆ ಈ ಹೊಸ ಯೋಜನೆಯ ಹೆಸರು ಲಿಂಕ್ ಅಂತ, ಅಥವಾ ಲಿಂಕ್ ಎನ್ನುವಂಥ ಒಂದು ರೋಬೋಟಿಕ್ ನೌಕೆಯನ್ನು ಅಲ್ಲಿಗೆ ಕಳಿಸಿ ಈ ಟೆಲಿಸ್ಕೋಪ್ನ ಲಿಫ್ಟ್ ಮಾಡಿಸ್ತಾರಂತೆ. ಅಂದರೆ ಎಷ್ಟು ಕೆಳಗಡೆ ಜಾರಿದೆಯೋ, ಫಸ್ಟ್ ಯಾವ ಆರ್ಬಿಟ್ನಲ್ಲಿ ಇತ್ತೋ ಅಲ್ಲಿಗೆ ಇದನ್ನು ಮೇಲ್ಗಡೆ ಮತ್ತೆ ಲಿಫ್ಟ್ ಮಾಡಿಸುವಂಥ ಕಾರ್ಯಾಚರಣೆ ಇದು ಯಾವ ರೀತಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಟೆಲಿಸ್ಕೋಪ್ 2004ರಲ್ಲಿ ಉಡಾವಣೆಯಾಗಿತ್ತು. ಪ್ರಸಿದ್ಧ ಸ್ವಿಫ್ಟ್ ಬಾಹ್ಯಾಕಾಶ ದೂರದರ್ಶಕ ಸೂರ್ಯನ ತೀವ್ರ ಚಟುವಟಿಕೆಯಿಂದಾಗಿ ಈ ದೂರದರ್ಶಕ ತನ್ನ ಕಕ್ಷೆಯಿಂದ ಜಾರಿ ಭೂಮಿಯ ವಾತಾವರಣಕ್ಕೆ ಬಿದ್ದು ನಾಶವಾಗುವಂಥ ಎಲ್ಲ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ. ಹಾಗಾದರೆ ಯಾವ ರೀತಿ ಈ ಸ್ವಿಫ್ಟ್ನ ಲಿಫ್ಟ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. 3 ಕೈಗಳ ರೊಬಾಟಿಕ್ ನೌಕೆಯ ಸಾಹಸ ಇದು. ಯಾವ ರೀತಿ ಕ್ಯಾಟಲಿಸ್ಟ್ ಎನ್ನುವಂಥ ಒಂದು ಉದ್ಯಮದ ಜೊತೆ, ನವೋದ್ಯಮದ ಜೊತೆ ನಾಸಾ ಒಂದು ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದೆ. ಲಿಫ್ಟ್ ಎನ್ನುವಂತಹ ಅತ್ಯಾಧುನಿಕ ರೊಬಾಟಿಕ್ ನೌಕೆಯಿಂದ ಕಾರ್ಯಾಚರಣೆ ನಡೆಯುತ್ತೆ. ಮಂಗಳವಾರ ಅಂದರೆ ನಾಳೆ ಮಾರ್ಷಲ್ ದ್ವೀಪದಿಂದ ಬಾಹ್ಯಾಕಾಶಕ್ಕೆ ಹಾರುತ್ತೆ ಈ ಲಿಫ್ಟ್. ಸ್ವಿಫ್ಟ್ನ ಲಿಫ್ಟ್ ಮಾಡೋದಕ್ಕೆ ಲಿಫ್ಟ್ ಹೋಗ್ತಾ ಇದೆ ಬಾಹ್ಯಾಕಾಶಕ್ಕೆ. ಯಾವ ರೀತಿ ಆಗುತ್ತೆ ಈ ಕಾರ್ಯಾಚರಣೆ ಅಂತ ನೋಡೋಣ. ಈ ಸ್ವಿಫ್ಟ್ ಟೆಲಿಸ್ಕೋಪ್ ಏನಿದೆ, ಅಂದರೆ ಟೆಲಿಸ್ಕೋಪ್ ಇದೆ, ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಅದು ಜಾರ್ತಾ ಇದೆ. ಸೊ ಜಾರ್ತಾ ಇರುವಂಥ ಈ ಸ್ವಿಫ್ಟ್ ಟೆಲಿಸ್ಕೋಪನ್ನು 3 ಶಕ್ತಿಶಾಲಿ ರೊಬಾಟಿಕ್ ಕೈಗಳು ಹಿಡ್ಕೊಳ್ಳುತ್ತಂತೆ. ಹಿಡ್ಕೊಂಡು ಅದನ್ನು ಮೇಲ್ಗಡೆ ಲಿಫ್ಟ್ ಮಾಡುತ್ತೆ. ಬಾಹ್ಯಾಕಾಶದಲ್ಲೇ ಈ ವಿಶ್ವದ ಅತ್ಯಂತ ಅಪಾಯಕಾರಿ ಆಪರೇಷನ್ ನಡೆಯುತ್ತೆ. ಹೀಗಾಗಿ ಇಡೀ ವಿಜ್ಞಾನ ಲೋಕ ಈ ಐತಿಹಾಸಿಕ ಕಾರ್ಯಾಚರಣೆಯನ್ನು ಕುತೂಹಲದಿಂದ ಎದುರು ನೋಡ್ತಾ ಇದೆ. ನಿಜಕ್ಕೂ ಇದು ಅಷ್ಟೊಂದು ಸುಲಭದ ಮಾತಲ್ಲ. 3 ರೊಬಾಟಿಕ್ ಕೈಗಳು ಇದನ್ನು ಹಿಡ್ಕೊಂಡು ಅದನ್ನು ಲಿಫ್ಟ್ ಮಾಡೋದು ನಿಜಕ್ಕೂ ಕೂಡ ಆಶ್ಚರ್ಯ ಇದು. ಹಾಗೆ ಈಗ ನಾನು ಹೇಳಿದೆ, ನಮ್ಮ ಭೂಮಿಯ ವಾತಾವರಣದಿಂದ, ಅಟ್ಮಾಸ್ಫಿಯರಿಂದ 360 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ಈ ಸ್ವಿಫ್ಟು. ಅದನ್ನು 600 ಕಿಲೋಮೀಟರ್ಗೆ ಮಹಾ ಲಿಫ್ಟ್ ಮಾಡಲಾಗುತ್ತೆ. ಹಿಡಿದುಕೊಂಡ ದೂರದರ್ಶಕವನ್ನು ಮೇಲಕ್ಕೆ ಪುಷ್ ಮಾಡುತ್ತೆ ಅಥವಾ ಲಿಫ್ಟ್ ಮಾಡುತ್ತೆ ಈ ರೊಬಾಟಿಕ್ ನೌಕೆ. 360 ಕಿಲೋಮೀಟರ್ ಎತ್ತರದಿಂದ ಸೇಫಾಗಿ 600 ಕಿಲೋಮೀಟರ್ ಕಕ್ಷೆಗೆ ಶಿಫ್ಟ್ ಮಾಡುವಂತಹ ಪ್ಲಾನ್ ಇದೆ. ಸೆಪ್ಟೆಂಬರ್ ವೇಳೆಗೆ ಈ ಒಂದು ಸಂಕೀರ್ಣ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಅಂದರೆ ನಾಳೆ ಲಾಂಚ್ ಆಗುತ್ತೆ, ಅಲ್ಲಿಂದ ಸೆಪ್ಟೆಂಬರ್ವರೆಗೂ ಈ ಒಂದು ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಕಕ್ಷೆ ಬದಲಾವಣೆ ಆದಮೇಲೆ, ಈಗ ತನ್ನ ಕಕ್ಷೆಯಿಂದ ಏನು ಕೆಳಗಡೆ ಜಾರಿದೆ, ಮತ್ತೆ ತನ್ನ ಆರ್ಬಿಟ್ಗೆ ಹೋದ ಮೇಲೆ ಮತ್ತೆ ಅದು ಸ್ವಿಫ್ಟ್ ಟೆಲಿಸ್ಕೋಪ್ ಆಕ್ಟಿವ್ ಆಗುತ್ತೆ.
ಭೂಮಿಯ ಮೇಲೆ ಅಕಸ್ಮಾತ್ ಬಿದ್ದು ಏನಾದರೂ ಒಂದು ದೊಡ್ಡ ಅನಾಹುತ ಆದರೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ತಪ್ಪಿಸೋದಕ್ಕೆ ನಾಸಾ ಈ ರೀತಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಭೂಮಿಯ ಮೇಲೆ ದೊಡ್ಡ ಸ್ಫೋಟ ಆಗ್ಬೋದು ಅಥವಾ ಅನಾಹುತ ಆಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ನಾಸಾ ಅತ್ಯಂತ ಯಶಸ್ವಿ ಮಾಸ್ಟರ್ ಸ್ಟ್ರಾಟಜಿಯನ್ನು ರೂಪಿಸಿದೆ. ಬಾಹ್ಯಾಕಾಶದಲ್ಲಿ ಶಕ್ತಿ ಪ್ರದರ್ಶನ ಇದು ನಿಜಕ್ಕೂ. ಅಂದರೆ ಇದು ಮೊದಲೇನಲ್ಲ, ಈ ಹಿಂದೆಯೂ ಈ ರೀತಿ ಆಗಿತ್ತು. ಸಕ್ರಿಯ ಉಪಗ್ರಹದ ಕಕ್ಷೆ ಏರಿಸುವ ಸಾಹಸಕ್ಕೆ, ಒಂದು ಆಕ್ಟಿವ್ ಉಪಗ್ರಹ ಇದು, ಅದನ್ನು ಮತ್ತೆ ಅದರ ಆರ್ಬಿಟ್ನ ಏರಿಸುವಂಥ ಸಾಹಸಕ್ಕೆ ಮುಂದಾಗಿರುವಂಥ ವಿಶ್ವದ 2ನೇ ದೇಶ ಅಂದರೆ ಅದು ಅಮೆರಿಕ. ಈ ಹಿಂದೆ ಚೀನಾ ಕೂಡ ಈ ರೀತಿ ಒಂದು ಅಪಾಯಕಾರಿ ಸಾಹಸವನ್ನು ಮಾಡಿ ತೋರಿಸಿತ್ತು, ಸಕ್ಸಸ್ ಆಗಿತ್ತು. ಬಾಹ್ಯಾಕಾಶದ ಕಸ ನಿರ್ವಹಣೆ ಮತ್ತು ಉಪಗ್ರಹಗಳ ರಕ್ಷಣೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿತ್ತು ಚೀನಾ. 22 ವರ್ಷಗಳ ಹಳೆಯ ದೂರದರ್ಶಕದ ರಕ್ಷಣೆಗೆ ನಾಸಾ ಬದ್ಧತೆಯನ್ನು ತೋರಿಸ್ತಾ ಇದೆ. 283 ಕೋಟಿಯ ಈ ಆಪರೇಷನ್ ಸ್ವಿಫ್ಟ್ ಮೇಲೆ ಈಗ ಇಡೀ ಜಗತ್ತಿನ ಕುತೂಹಲ ಮೂಡಿದೆ. ಅಂದರೆ ಇದು ಕೇವಲ ಒಂದು ಸ್ವಿಫ್ಟ್ ಅಥವಾ ಟೆಲಿಸ್ಕೋಪ್ನ ರಕ್ಷಣೆ ಮಾತ್ರ ಅಲ್ಲ, ಅಂದರೆ 22 ವರ್ಷಗಳಿಂದ ಪಾಪ ಕ್ಯಾಪ್ಚರ್ ಮಾಡ್ತಾ ಇದೆ, ಅದನ್ನು ರಕ್ಷಿಸೋಣ ಅಂತ ಅಲ್ಲ, ಅದರ ಜೊತೆಗೆ ನಮ್ಮ ಭೂಮಿಯನ್ನು ಕೂಡ ಕಾಪಾಡುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇದು ಸಕ್ಸಸ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡೋಣ.